ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್. ಸೊ ಫ್ರೆಂಡ್ಸ್, ಇವತ್ತು ಜಪಾನಲ್ಲಿ ನಮ್ಮದು ಡೇ 13. ಸೊ ನಾವಿವಾಗ ತಾಕಾಯಾಮದಲ್ಲಿದ್ದೀವಿ. ಇಲ್ಲಿಂದ ಹಿರಾಯಿ ಆನ್ಸೆನ್ನಿಗೆ ಹೋಗಿ ಅಲ್ಲಿಂದ ಕಾಮಿಕೋಚಿ ಅಂತ ಹೇಳುವಂಥ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನೋಡಿ, ನನ್ನ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ಸೊ ಈ ಪ್ಲೇಸಸ್ಗೆ ನಾವು ಇವಾಗ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಕಾಣ್ಬೋದು ನಿಮಗೆ. ಸೊ ಇಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಇದು ಒಳ್ಳೆ ಒಂದು ಹಿಲ್ ಸ್ಟೇಷನ್. ನೆನ್ನೆ ಕೂಡ ನಾವು ಒಂದು ಹಿಲ್ ಸ್ಟೇಷನಿಗೆ ಹೋಗಿದ್ವಿ. ಬಟ್ ಇವತ್ತಿನ ಹಿಲ್ ಸ್ಟೇಷನಲ್ಲಿ ನಿಮಗೆ ಜಾಸ್ತಿ ಸ್ನೋ ಕಾಣ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂತ ಹೇಳಿದರೆ ಇಲ್ಲಿ ಬೆಟ್ಟದಲ್ಲೆಲ್ಲ ನನಗೆ ಸ್ನೋ ಕಾಣ್ತಾ ಇದೆ. ತುಂಬ ಹತ್ತಿರದಿಂದ ನೋಡ್ಬೋದು ಅಂತ ಹೇಳುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಹಾಗೆ ನೋಡಿ, ಈ ಥರ ಬಸ್ಸಸ್ಸಲ್ಲಿ ನಾವು ಹೋಗುವಂಥದ್ದು ಕಂಪ್ಲೀಟ್ AC ಬಸ್ ಆಗಿರ್ತದೆ. ಮತ್ತು ಕೆಳಗಡೆ ಇಲ್ಲಿ ಲಗೇಜ್ ಹಾಕಲಿಕ್ಕೆ ಸ್ಥಳಾವಕಾಶ ಇದೆ. ನಾರ್ಮಲ್ ನಮ್ಮ ಊರಲ್ಲಿರುವಂಥ ಓಲೋ ಬಸ್ ಥರನೇ, ಬಟ್ ತುಂಬ ಹೈಜೀನಿಕ್ ಆಗಿರುತ್ತೆ ಬಸ್ಸಸ್. ನಾವು ಹಾಗೆ ಬಸ್ಸಲ್ಲಿ ಹೋಗ್ತಾ ಜಪಾನಿಯರ ಕೃಷಿ ಮತ್ತು ಮನೆಗಳನ್ನು ನೋಡ್ಬೋದು. ನೋಡಿ, ಇದೆಲ್ಲ ಇವರ ಕೃಷಿ ಭೂಮಿ. ನೋಡಿ, ನಮ್ಮಲ್ಲಿ ಮಾಡುವಂಥ ಸೋಲಾರ್ ಗೂಡುಗಳು. ಸೊ ಜಪಾನಲ್ಲಿ ಕೂಡ ಅದನ್ನು ಉಪಯೋಗ ಮಾಡ್ತಾರೆ. ನೋಡಿ, ಎಂಥ ನೇಚರ್ ಅಂತ ಹೇಳ್ಕೊಂಡು, ಬ್ಯೂಟಿಫುಲ್ ನೇಚರು. ಆಮೇಲೆ ಕೃಷಿಕರ ಮನೆಗಳನ್ನೊಮ್ಮೆ ನೋಡಿ. ನೋಡಿ, ಟ್ರೆಡಿಷನಲ್ ಮನೆಗಳು ಕಾಣ್ಬೋದು ನಿಮಗೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಈಗ ಒಂದು ಟನಲ್ ಒಳಗಡೆ ಹೋಗ್ತಾ ಇದೆ. ನಾನು ನೆನ್ನೆದ ವಿಡಿಯೋದಲ್ಲಿ ಕೂಡ ನಿಮಗೆ ತೋರಿಸಿದ್ದೆ. ಜಪಾನಲ್ಲಿ ಬೆಟ್ಟದ ಅಡಿಯಲ್ಲಿ ಎಷ್ಟು ಕಿಲೋಮೀಟರ್ ಗಟ್ಟಲೆಂದು ಟನಲ್ ಕೊಡ್ತಿದ್ದಾರೆ. ನೆನ್ನೆ ಹೋದ ಟನಲ್ ಸುಮಾರು 11 ಕಿಲೋಮೀಟರ್ ಉದ್ದ ಇತ್ತು. ಇವತ್ತಿನ ಟನಲ್ ಎಷ್ಟು ಉದ್ದ ಇದೆ ಅಂತ ಹೇಳುವಂಥದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಸುಮಾರು ನಿಮಿಷಗಳ ಟನಲ್ ಜರ್ನಿ ಆದ ಮೇಲೆ ಟನಲಿಂದ ಹೊರಗೆ ಬಂದ ತಕ್ಷಣ ಅಲ್ಲಿ ನೋಡಿದರೆ ಮತ್ತೊಂದು ಕಡೆಯಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳ ಸಾಲುಗಳು ಕಾಣಲಿಕ್ಕೆ ಶುರುವಾಯಿತು. ಮತ್ತೆ ಒಂದು ಟನಲ್ ಒಳಗೆ ಹೋದ್ವಿ. ನೋಡಿದರೆ ಬೆಟ್ಟಗಳ ಮೇಲೆ ಸ್ನೋ ಇದೆ, ಕಂಪ್ಲೀಟ್ ಐಸ್ ಇದೆ. ಮತ್ತು ರೋಡ್ ಬದಿಯಲ್ಲಿ ಕೂಡ ಕೆಲವು ಜಾಗದಲ್ಲಿ ಐಸ್ ಕಾಣಲಿಕ್ಕೆ ಸಿಗ್ತಾ ಇತ್ತು. ನಾನು ನಿಮಗೆ ಅದು ನೆಕ್ಸ್ಟ್ ಕಾಣುವಾಗ ತೋರಿಸ್ತೇನೆ. ನೋಡಿ, ಇದೀಗ ಕಂಪ್ಲೀಟ್ ಘಾಟ್ ಸೆಕ್ಷನ್ ಶುರುವಾಯಿತು. ಇಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ಪ್ರಪಾತ ಇದೆ ಅಂತ ಹೇಳುವಂಥದ್ದು. ಆಚೆಗೆ ಬೆಟ್ಟಗಳ ಸಾಲು. ಅಲ್ಲಿ ಒಂದು ವ್ಯಾಲಿಯಲ್ಲಿ ನೋಡಿ, ಅಲ್ಲಿ ಕಾಣ್ಬೋದು ಮನೆಗಳು. ಆಮೇಲೆ ನೋಡಿ, ಈ ಥರ ಇದೆ. ನಾವು ಈಗ ಬಹುಶಃ ಸುತ್ತ ಹಾಕಿ ಅಲ್ಲಿ ಕೆಳಗೆ ಕಾಣುವ ಕಡೆಗೆ ಹೋಗ್ತದೆ ನಮ್ಮ ಬಸ್ ಈಗ. ನೋಡಿ, ಇಲ್ಲಿ ಮಾರ್ಗದ ಬುಡದಲ್ಲಿ ವೈಟ್ ಕಾಣ್ತಾ ಇದೆಯಲ್ಲ, ಅದೆಲ್ಲ ಸ್ನೋ. ಜಪಾನಿನ ಪೆಟ್ರೋಲ್ ಬಂಕ್ ನೋಡ್ಬೋದು. ಈ ಥರ ಇದೆ ಪೆಟ್ರೋಲ್ ಬಂಕ್. ಸುಮಾರು 1 ಗಂಟೆಗಳ ಬಸ್ ಜರ್ನಿಯ ನಂತರ ನಾವು ಹಿರಾಯು ಆನ್ಸೆನ್ನಿಗೆ ಬಂದು ರೀಚ್ ಆದ್ವಿ. ಇಲ್ಲಿ ನೋಡ್ಬೋದು, ಇದು ನಮ್ಮ ಬಸ್ ಸ್ಟೇಷನ್. ಇಲ್ಲಿಂದ ಇನ್ನು 20 ನಿಮಿಷದಲ್ಲಿ ನಮಗೆ ಕಾಮಿಕೋಜಿಗೆ ಹೋಗುವಂಥ ಬಸ್ ಇದೆ. ನೀವು ನೋಡ್ಬೋದು ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕಂಪ್ಲೀಟ್ ಹಿಮಚ್ಛಾದಿತ ಬೆಟ್ಟಗಳು. ಎಲ್ಲಿ ನೋಡಿದರೂ ಬೆಟ್ಟದ ಮೇಲೆ ಐಸ್. ಹಾಗೆ ನಾವು ರೋಡಲ್ಲಿ ಬರ್ತಾ ಕೂಡ ಹಾಗೆ ಕೆಲವೊಂದು ಜಾಗದಲ್ಲಿ ದೊಡ್ಡ ದೊಡ್ಡ ಹಿಮದ ಗೆಡ್ಡೆ ಅಥವಾ ಐಸಿನ ಗೆಡ್ಡೆ ರೋಡಿನ ಸೈಡಲ್ಲೆಲ್ಲ ಬಿತ್ಕೊಂಡಿತ್ತು. ಸಿಕ್ಕಾಪಟ್ಟೆ ಚಳಿ ಇದೆ. ಬೆಟ್ಟದಿಂದ ಗಾಳಿ ಬೀಸುವಾಗಂತೂ ಮೈಯೆಲ್ಲ ನಡುಗಿ ಹೋಗ್ತದೆ. ನನ್ನ ಒಂದು ಅನುಭವದ ಪ್ರಕಾರ ನಾವು ಐಸ್ ಇರುವ ಬೆಟ್ಟಕ್ಕೆ ಹೋಗಿ ಐಸಲ್ಲಿ ಕೂತ್ಕೊಂಡ್ರೂ ದೊಡ್ಡ ಚಳಿ ಆಗೋದಿಲ್ಲ. ಆದರೆ ಐಸ್ ಇರುವ ಬೆಟ್ಟದಿಂದ ಸ್ವಲ್ಪ ದೂರದಲ್ಲಿ ಯಾವುದಾದ್ರೂ ಒಂದು ವ್ಯಾಲಿಯಲ್ಲಿ ನಿಂತ್ಕೊಂಡಿರುವಾಗ ಬೆಟ್ಟದ ಸೈಡಿಂದ ಏನಾದರೂ ಗಾಳಿ ಬೀಸ್ತಾ ಇದ್ದರೆ ಸಿಕ್ಕಾಪಟ್ಟೆ
ಮೈ ನಡುಗಿ ಹೋಗೋಷ್ಟು ಚಳಿ ಆಗ್ತದೆ. ಈಗಲೂ ಹಾಗೆ ಅನಿಸ್ತಾ ಇದೆ ನನಗೆ. ನೆಕ್ಸ್ಟ್ ಬಸ್ಸು ಹತ್ತಿ ಆಯಿತು. ಇಲ್ಲಿ ಒಂದು ಟೋಲ್ ಗೇಟ್ ಇದೆ, ಟೋಲ್ ಗೇಟ್ ದಾಟಿ ಹೋಗ್ತಾ ಇದ್ದೇವೆ. ನಿಮಗೆ ಅಲ್ಲಿ ಸೈಡಲ್ಲಿ ನೋಡ್ಬೋದು ಐಸ್ ಇದು ರಾಶಿ JCBಯಲ್ಲಿ ಡೋಸ್ ಮಾಡಿ ಹಾಕಿದ್ದಾರೆ. ಈಗ ಇನ್ನು ಮುಂದೆ ಹೋಗ್ತಾ ಇದ್ದೇವೆ. ಇನ್ನೊಂದು ಟನಲ್ ಹಾಗೆ ಕಾಣ್ತಾ ಇದೆ ನನಗೆ ನೋಡಿ. ಈ ಟನಲಿಂದ ಈಗ ಒಳಗೆ ಹೋಗ್ತಾ ಇದ್ದೇವೆ. ಬಹುಶಃ ಹೊರಗೆ ಬರುವಾಗ ಹಿಂಗೆ ಎಷ್ಟೇ ಎತ್ತರಕ್ಕೆ ಹೋಗ್ತೇವೆ ಅಂತ ಹೇಳುವಂಥದ್ರ ಬಗ್ಗೆ ನೋಡ್ಬೇಕಷ್ಟೇ. ಬಹುಶಃ ಒಂದು 3 ರಿಂದ 4 ಕಿಲೋಮೀಟರ್ ಆಲ್ರೆಡಿ ಈಗ ನಾವು ಟನಲಲ್ಲಿ ಬಂದಿದ್ದೇವೆ. ಆಲ್ಮೋಸ್ಟ್ ಟನಲಿಂದ ನಾವು ಹೊರಗಡೆ ಬರ್ತಾ ಇದ್ದೇವೆ. ಬ್ಯಾಕ್ಗ್ರೌಂಡಲ್ಲಿ ನೋಡಿ ಎಷ್ಟು ದೊಡ್ಡ ಬೆಟ್ಟಗಳು ಅಂತ ಹೇಳಿ ಎಲ್ಲ ಐಸ್ ಕಾಣ್ತಾ ಇದೆ ಈಗ ನನಗೆ ಸಡನ್ ಆಗಿ. ಈಗ ನಾವೇನು ಟನಲ್ ಒಳಗಡೆ ಹೋಗ್ತಾ ಇದ್ದೇವೆ. ಇದು ಸುಮಾರು 1 ಕಿಲೋಮೀಟರ್ ಉದ್ದ ಇದೆ. ನನಗೆ ಆಶ್ಚರ್ಯ ಆಗೋದು ಏನಂತ ಹೇಳಿದರೆ, ಇಷ್ಟು ಉದ್ದದ ಟನಲ್ ಒಳಗೆ ಇಷ್ಟು ಮಣ್ಣಿನ ಅಡಿಯಲ್ಲಿ ನಾವು ಬೆಟ್ಟದ ಅಡಿಯಲ್ಲಿ ಡೀಪ್ ಆಗಿ ಹೋಗ್ತಾ ಇದ್ರು ಮೊಬೈಲ್ ನೆಟ್ವರ್ಕ್ ಫುಲ್ ಇರ್ತದೆ. ಆಮೇಲೆ ಇನ್ನೊಂದು ಅಲ್ಲಿ ಟೆಲಿಫೋನ್ ಎಕ್ಸ್ಚೇಂಜ್ಗಳನ್ನು ಮಾಡಿದ್ದಾರೆ. ಮತ್ತು ಕೆಲವೊಂದು ಜಾಗದಲ್ಲಿ ಒಂದೊಂದು ಟನಲ್ ಲೆಫ್ಟಿಗೆ ಇಲ್ಲಂದರೆ ರೈಟಿಗೆ ಹೋಗ್ತದೆ. ಬಹುಶಃ ಅದು ಏನಾದರೂ ಇನ್ಸಿಡೆಂಟ್ ಆದ ಸಂದರ್ಭದಲ್ಲಿ ಆದಷ್ಟು ಬೇಗ ಎಕ್ಸಿಟ್ ಆಗುವಂಥ ಟನಲ್ ಆಗಿರ್ಬೋದು, ಅಥವಾ ಗಾಳಿಯ ಸಪ್ಲೈಗೋಸ್ಕರ ಮಾಡಿರುವಂಥ ಟನಲ್ಗಳಾಗಿರ್ಬೋದು. ಆಮೇಲೆ ಪ್ರತಿ ಟನಲ್ಗೆ ಎಂಟರ್ ಆಗಲಿಕ್ಕೆ ಮುಂಚೆ ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ. ಚೆಕ್ಕಿಂಗ್ ಏನಿಲ್ಲ, ಬಟ್ ಅವರೆಲ್ಲ ರೆಡಿಯಾಗಿ ನಿಂತಿರ್ತಾರೆ ಅಲ್ಲಿ. ಇಲ್ಲಿ ನೋಡಿ ನೀವು ಬೆಟ್ಟದ ಮಂಜೆಲ್ಲ ಕರಗಿ ನೀರು ನದಿಯಾಗಿ ಹೋಗ್ತಿರುವಂಥದ್ದು ನೋಡಿ. ನೋಡಿ ಅಲ್ಲಿ ಮೇಲಲ್ಲಿ ನೋಡಿ, ಅಲ್ಲಿ ಒಂದು ಸ್ವಲ್ಪ ಸ್ನೋ ಇದೆ. ಐಸು ನಿಧಾನಕ್ಕೆ ಮೆಲ್ಟ್ ಆಗ್ತಿದೆ. ಯಾಕಂದರೆ ಈಗ ನಾವು ಡಿಸೆಂಬರ್ ತಿಂಗಳೆಲ್ಲ ಕಳೆದು ಈಗ ಏಪ್ರಿಲಲ್ಲಿದ್ದೇವೆ ನಾವು. ಹಾಗಾಗಿ ಇನ್ನು ಸಮ್ಮರ್ ಬರಲಿಕ್ಕಾಯಿತು. ಇನ್ನೊಂದು ಟನಲ್ ಒಳಗೆ ಎಂಟ್ರ್ ಆಗ್ತಿದ್ದೇವೆ. ಪ್ರತಿ ಟನಲ್ಗೆ ಎಂಟ್ರ್ ಆಗಲಿಕ್ಕೆ ಮುಂಚೆ ಸೆಕ್ಯೂರಿಟಿ ಎಲ್ಲ ಇರ್ತಾರೆ ಅಲ್ಲಿ. ಹೊರಗೆ ಬರುತ್ತಾ ವ್ಯೂ ನೋಡಿ ಹೇಗೆ ಕಾಣ್ತಾ ಇದೆ ಅಂತೇಳಿ. ಮತ್ತೆ ಇನ್ನೊಂದು ಟನಲಿಂದ ಹೊರಗೆ ಬರುತ್ತಾ ನಾವು ಆಗ ನೋಡ್ತಿದ್ದ ಬೆಟ್ಟ ತುಂಬಾ ಹತ್ತಿರದಲ್ಲಿ ಕಂಡಾಗ ಆಗ್ತಾ ಇದೆ. ಅದೊಂದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇಲ್ಲಿ ಒಂದು ಸಣ್ಣ ಚೆಕ್ ಡ್ಯಾಮ್ ಮಾಡಿದ್ದಾರೆ. ಬೆಟ್ಟಗಳು ಕಂಪ್ಲೀಟ್ ಸ್ನೋ ಕವರ್ಡ್ ನೋಡಿ ನೋಡಿ ಹೇಗೆ ಕಾಣ್ತಿದೆ ಅಂತ ಹೇಳಿ. ಎಷ್ಟು ಚೆನ್ನಾಗಿದೆ. ಪೂರ್ತಿ ಬೆಟ್ಟದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ, ಮೇಲೆ ಮೋಡದಿಂದ ಮುಚ್ಚಿ ಹೋಗಿದೆ ನೋಡಿ. ಎಲ್ಲ ಐಸಿನ ಗೆಡ್ಡೆಗಳು. ಫೈನಲಿ ನಾವು ಕಾಮಿಕೋಜಿಗೆ ಬಂದು ರೀಚ್ ಆದ್ವಿ. ಬಸ್ ಸ್ಟಾಪಲ್ಲಿ ಇದ್ದೇವೆ. ಇಲ್ಲಿ ಸೈಡಲ್ಲೆಲ್ಲ ಸ್ನೋ ಇದು ರಾಶಿ. ಸಣ್ಣಕ್ಕೆ ಮಳೆ ಬರ್ತಾ ಇದೆ. ಹಾಗೆ ನಾವು ಕೊಡೆ 3 ಪರ್ಚೇಸ್ ಮಾಡಿದ್ವಿ. ಈಗ ಇಲ್ಲಿಂದ ಮುಂದೆ ಒಂದು ಒಳ್ಳೆ ಬ್ರಿಡ್ಜ್ ಇದೆಯಂತೆ ನೋಡಲಿಕ್ಕೆ. ಆ ಬ್ರಿಡ್ಜನ್ನ ನೋಡ್ಕೊಂಡು ಬರುವ ಅಂತ ಹೊರಟಿದ್ದೇವೆ. ನೋಡಿ ಈ ಥರ ಮರದ ಪಾತ್ ಮಾಡಿದ್ದಾರೆ ನಡ್ಕೊಂಡು ಹೋಗಲಿಕ್ಕೆ ಕೆಲವೊಂದು ಜಾಗದಲ್ಲಿ. ನಾನು ಸುಮಾರು 4-5 ಕಿಲೋಮೀಟ್ರಿಂದಲೇ ಒಬ್ಸರ್ವ್ ಮಾಡ್ತಾ ಇದ್ದೆ. ಮೇಯ್ನ್ ರೋಡ್ ಇದು ಸೈಡಲ್ಲಿ ಹೀಗೆ ನಡ್ಕೊಂಡು ಹೋಗೋರಿಗೆ ಕಾಡಿನ ಮಧ್ಯದಲ್ಲಿ ಈ ಥರ ಪಾತ್ ಅಲ್ಲಲ್ಲಿ ಮಾಡಿದ್ದನ್ನು ನಾನು ನೋಡಿದೆ. ಹಾಗೆ ನಡ್ಕೊಂಡು ಮುಂದೆ ಬಂದರೆ ಇಲ್ಲಿ ಒಂದು ಹೊಳೆ ಕಾಣ್ತಾ ಇದೆ, ಕಾಣ್ಬೋದು ನೀವು. ಸೈಡಲ್ಲೆಲ್ಲ ಐಸ್ ಗೆಡ್ಡೆ, ದೂರದಲ್ಲಿ ಹಿಮ ಪರ್ವತ. ಒಳ್ಳೆ ಚಳಿ ಇದೆ ಕಾಡಲ್ಲಿ. ಈ ಚಳಿ ಹಾಗೂ ಅಲ್ಲಲ್ಲಿ ಮಂಜು, ಇದರ ಮಧ್ಯೆ ನಡ್ಕೊಂಡು ಹೋಗೋ ಫೀಲಿಂಗೇ ಒಂದು ಬೇರೆ. ನಾನು ಜಶ್ಮಿ ಇದನ್ನು ಮುಂಚೆ ಕೂಡ ಯುರೋಪಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೇವೆ. ಬಟ್ ಅರ್ಜುನಿಗೆ ಇದು ಫಸ್ಟ್ ಟೈಮ್. ಸಹದೇವಿಗೆ ಏನೂ ಗೊತ್ತಾಗೋದಿಲ್ಲ. ಅವನ್ನ ಆದಷ್ಟು ವಾರ್ಮ್ ಆಗಿ ಇಡಲಿಕ್ಕೆ ಮ್ಯಾಕ್ಸಿಮಮ್ ನಾವು ಪ್ರಿಕಾಷನ್ ತಗೊಂಡಿದ್ದೇವೆ. ನೋಡಿ ಬ್ಯಾಕ್ಗ್ರೌಂಡ್ ಹೇಗೆ ಕಾಣ್ತಾ ಇದೆ ಅಂತೇಳಿ. ನೋಡಿ ಇಲ್ಲಿ ಸಣ್ಣ ಹನಿ ಮಳೆ ಈಗ ಒಮ್ಮೆ ನಿಂತಾಗೆ ಆಯಿತು. ಈಗ ಸ್ವಲ್ಪ ಸ್ಟಾಪ್ ಆಗಿದೆ. ಇನ್ನು ಮತ್ತೆ ಎಷ್ಟೊತ್ತಿಗೆ ಬರ್ತದೆ ಅಂತ ಹೇಳೋದು ಗೊತ್ತಿಲ್ಲ. ಎಂಥ ಒಂದು ನೇಚರ್. ಒಂದು ಸೈಡಲ್ಲಿ ದಟ್ಟ ಅರಣ್ಯ, ಈಚೆ ನಡ್ಕೊಂಡು ಹೋಗೋ ಪಾತ್, ಹಿಂದೆ ಬೆಟ್ಟ ಗುಡ್ಡ, ಸೈಡಲ್ಲಿ ನದಿ. ಹಾಗೆ ಇಂಥ ಒಂದು ಪ್ರದೇಶದಲ್ಲಿ ಕೂಡ
ಟೂರಿಸಮನ್ನು ಡೆವಲಪ್ ಮಾಡಲಿಕ್ಕೆ ಜಪಾನ್ ಸರ್ಕಾರ ತೆಗೆದುಕೊಂಡಂಥ ಆ್ಯಕ್ಷನ್ಗಳು ನಿಜವಾಗ್ಲೂ ಶ್ಲಾಘನೀಯ. ಆಮೇಲೆ ಇನ್ನೊಂದು ನನಗೆ ಖುಷಿ ಆದಂಥದ್ದು ಅಂತಂತ ಹೇಳಿದರೆ, ಇದು ನಾನು ನನ್ನ ಎಲ್ಲ ವಿಡಿಯೋದಲ್ಲೂ ಹೇಳ್ತೇನೆ, ಮತ್ತೆ ಮತ್ತೆ ಹೇಳುವಂತ ಕಾಣ್ತದೆ ನೋಡಿ. ಇಲ್ಲಿ ನಿಮಗೆ ಏನಾದರೂ ಕಸ ಕಡ್ಡಿ ಗಲೀಜು ಕಾಣ್ತದ? ಏನು ಕಾಣಿಸ್ಲಿಕ್ಕಿಲ್ಲ. ಯಾವುದೇ ಟೂರಿಸ್ಟ್ಸ್ ಬರಲಿ ಎಲ್ಲ ಅಷ್ಟು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಾರೆ. ಯಾಕೆಂತ ಹೇಳಿದರೆ ಇಲ್ಲಿನ ಈ ಪ್ರಕೃತಿ ಸೌಂದರ್ಯ ನೋಡುವಾಗ ಯಾರಿಗೂ ಇಲ್ಲಿ ಕಸ ಬಿಸಾಕು ಅಂತೇಳಿ ಅನಿಸ್ಲಿಕ್ಕಿಲ್ಲ, ಯಾರಿಗೂ ಇಲ್ಲೆಲ್ಲರೂ ನಿಂತು ಗಲೀಜು ಮಾಡುವ ಅಂಥೇಳಿ ಅನಿಸ್ಲಿಕ್ಕಿಲ್ಲ. ಸೈಡಲ್ಲಿ ನಿಮಗೆ ಒಂದು ಬಿಯರ್ ಕುಪ್ಪಿ ಕಾಣಲಿಕ್ಕಿಲ್ಲ, ಒಂದು ಪಾನ್ ಪರಾಗಿದ್ದು ಪೇಪರ್ ಕಾಣಲಿಕ್ಕಿಲ್ಲ. ಅಲ್ಲ, ಇಲ್ಲಿ ತಿನ್ನೋರಿಲ್ಲ, ಆದರೂ ಚಾಕ್ಲೇಟ್ ಆಗಲಿ ಸಿಗರೆಟ್ ಬಡ್ಸ್ ಆಗಲಿ ಯಾವುದ್ರದ್ದೇ, ಅಥವಾ ಒಂದು ಫ್ರೂಟ್ ಇದ್ದು ಏನು ಟೆಟ್ರಾ ಪ್ಯಾಕ್ ಆಗಲಿ ಏನು ಕಾಣಲಿಕ್ಕಿಲ್ಲ. ಅಷ್ಟು ಕ್ಲೀನಾಗಿ ಈ ಪ್ರಕೃತಿಯನ್ನು ಮೇಂಟೈನ್ ಮಾಡಿದ್ದಾರೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಮಗಿಲ್ಲಿ ಒಂದು ತೂಗು ಸೇತುವೆಯ ಮಾದರಿಯ ಮರದ ಸೇತುವೆ ಕಾಣ್ತಾ ಇದೆ. ಸೈಡಲ್ಲಿ ಬಹುಶಃ ಹೋಟೆಲ್ಗಳು, ಅಂಗಡಿಗಳು. ನೋಡಿ ಹೇಗೆ ಕಾಣ್ತಾ ಇದೆ ಪರ್ವತ ಅಂತ ಹೇಳುವಂಥದ್ದು. ಕಂಪ್ಲೀಟ್ ಪರ್ವತ ಮೇಲೆವರೆಗೆ ಶಿಖರ ಕಾಣೋದಿಲ್ಲ, ಎಲ್ಲ ಮೋಡದಲ್ಲಿ ಮುಚ್ಚಿ ಹೋಗಿದೆ. ಬನ್ನಿ ಮುಂದೆ ಹೋಗಿ ಈ ಬ್ರಿಡ್ಜ್ ಕ್ರಾಸಿಂಗ್ ಇದ್ದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳುವಂಥದ್ದನ್ನು ನೋಡುವ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ಇದು ಕಪಾಬಾಶಿ ಬ್ರಿಡ್ಜ್ ಅಂತೇಳಿ ಎಲ್ಲ ಟೂರಿಸ್ಟ್ಸು ಇಲ್ಲಿನ ಒಂದು ಸೀನಿಕ್ ವ್ಯೂ ನೋಡ್ಲಿಕ್ಕೋಸ್ಕರ ಈ ಬ್ರಿಡ್ಜ್ ಮೇಲೆ ನಿಂತು ಫೋಟೋ ತೆಗೆಸಿಕೊಳ್ಳಿಕ್ಕೋಸ್ಕರ ತುಂಬ ಜನ ಇಲ್ಲಿ ಬರ್ತಾರೆ. ಹೇಗೆ ಕಾಣ್ತಾ ಇದೆ ನೋಡಿ, ಎಷ್ಟು ಒಂದು ಚೆನ್ನಾಗಿದೆ ಅಂತ ಹೇಳುವಂಥದ್ದು. ನೋಡಿ ಮರದಲ್ಲಿ ಮಾಡಿದ್ದಾರೆ ಕಂಪ್ಲೀಟ್. ಆಮೇಲೆ ಕೇಬಲ್ಸನ್ನು ಯೂಸ್ ಮಾಡಿದ್ದಾರೆ, ಕಾಣ್ಬೋದು ನೀವು. ಎಲ್ಲರೂ ಬ್ಯುಸಿ ಇದ್ದಾರೆ. ನೋಡಿ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ಇದುವೇ ಫೇಮಸ್ ಕಪ್ಪಾಬಾಶಿ ಬ್ರಿಡ್ಜ್. ಸೊ ಹೋಗೋಣ, ಅಲ್ಲಿಯ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನೋಡೋಣ. ಏನಿಲ್ಲ, ಮಾಮೂಲಿ ಈ ಥರ ಸುಮಾರು ಬ್ರಿಡ್ಜ್ ಮೇಲೆ ನಾವು ದಾಟಿಯಾಗಿದೆ. ಬಟ್ ಸ್ಟಿಲ್ ಆಚೆ ಕಡೆ ದಾಟಿದಾಗ ನೇಚರ್, ಬೆಟ್ಟ ಗುಡ್ಡಗಳು ಹೇಗೆ ಕಾಣ್ತದೆ ಅಂತ ಹೇಳುವಂಥದ್ದನ್ನ ನೋಡೋಣ. ನಮ್ಮ ಕೈ ಇಲ್ಲೇ ಫ್ರೀಸ್ ಆಗ್ತಾ ಇದೆ. ಇನ್ನು ಇಲ್ಲಿ ನೋಡಿದರೆ ಕೆಲವೊಂದು ಟೂರಿಸ್ಟ್ಸು ಆ ನೀರಲ್ಲಿ ಕಲ್ಲು ಕಟ್ತಾ ಇದ್ದಾರೆ. ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗುವಾಗ ಸಣ್ಣಕ್ಕೆ ವೇವ್ಸ್ ಥರ ಬ್ರಿಡ್ಜ್ ಅಲ್ಲಾಡ್ದಾಗ ಆಗ್ತಾ ಇದೆ. ನೋಡಿ ನೋಡಿ ನೀರಿನ ದಡದಲ್ಲಿ ಎಲ್ಲ ಕಲ್ಲಲ್ಲಿ ಆಟ ಆಡುವಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ. ನೀರು ನೋಡಿ ಎಂಥ ಕ್ಲೀನ್ ಆಗಿದೆ ಅಂತ ಹೇಳಿದರೆ ಅಷ್ಟು ಕ್ಲೀನ್ ಆಗಿದೆ. ಇಲ್ಲಿ ನೋಡಿ ಮರದ ಪಿಲ್ಲರ್ಸ್. ಈಚೆ ದಾಟಿದ್ರೆ ಅಲ್ಲಿ ಒಂದು ಹೋಟೆಲ್ ಕಾಣ್ತಾ ಇದೆ. ಇಲ್ಲೆಲ್ಲ ಮಾಮೂಲಿ ಹೋಟೆಲ್ಗಳು ಅದಿದೆಲ್ಲ. ಬಟ್ ಈ ಕಡೆಯಿಂದ ನೋಡಿ ಈ ಬೆಟ್ಟ ಎಷ್ಟು ಎತ್ತರ ಇದೆ ಅಂತ ಹೇಳಿದರೆ ಸಿಕ್ಕಾಬಟ್ಟೆ ಎತ್ತರ ಇದೆ. ನಾನು ಇದನ್ನು ಇಷ್ಟೊತ್ತು ನೋಡೇ ಇರಲಿಲ್ಲ. ನೋಡಿ ಇಲ್ಲಿ ನೋಡ್ಬೋದು, ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ ರೋಡ್ ಸೈಡಲ್ಲಿ, ಇಲ್ಲಿ ನೋಡಿ ರೋಡ್ ಸೈಡಲ್ಲಿ ನೋಡಿ, ಇಲ್ಲಿ ಕಾಣ್ಬೋದು ನಿಮಗೆ ಹಿಮ ಗೆಡ್ಡೆ ಹೇಗಿದೆ ಅಂತ ಹೇಳುವಂಥದ್ದು. ಇದೆಲ್ಲ ಆ್ಯಕ್ಚುಲಿ ರೋಡ್ ಮೇಲೆ ಬಿದ್ದ ಹಿಮವನ್ನು ಡೋಸ್ ಮಾಡಿ ಇಲ್ಲಿ ಸೈಡಿಗೆ ಇಟ್ಟದು. ಇದು ನೋಡಲಿಕ್ಕೆ ಹೀಗೆ ಬಿಳಿ ಕಾಣ್ತದೆ, ಬಟ್ ಆ್ಯಕ್ಚುಲಿ ಇದನ್ನು ನಾವು ಕರಗಿಸಿದರೆ ಒಳ್ಳೆ ಮಣ್ಣು ಕಲರಲ್ಲಿ ಇರ್ತದೆ. ಯಾಕೆಂತ ಹೇಳಿದರೆ ಇದು ಮಣ್ಣು ಮಿಶ್ರಿತ ಸ್ನೋ, ಇದೇನು ಕ್ಲೀನ್ ಇಲ್ಲ. ಇಲ್ಲೆಲ್ಲ ಮಣ್ಣಿದೆಯಲ್ಲ, ಈ ಬಿಳಿ ಇರುವಂಥದ್ದು ಏನು ಕ್ಲೀನ್ ನೀರಲ್ಲ, ಇದೆಲ್ಲ ಕೆಸರು ನೀರು ಐಸ್ ಆಗುವಾಗ ಹೀಗೆ ಆಗುವಂಥದ್ದು. ಯಾಕೆಂತ ಹೇಳಿದರೆ ರೋಡಿಂದೆಲ್ಲ ಡೋಸ್ ಮಾಡುವಾಗ ಏನು ಕ್ಲೀನ್ ಸ್ನೋ ಏನು ಸಿಗೋದಿಲ್ಲ. ಅರ್ಜುನ್ಗೆ ಐಸ್ ನೀರನ್ನು ಮುಟ್ಟಬೇಕು ಅಂತ ಭಾಳ ಆಸೆ ಆಯಿತು. ಹಾಗೆ ಒಂದು ಗಳಿಗೆ ಇಲ್ಲಿ ದಡಕ್ಕೆ ಕರ್ಕೊಂಡು ಬಂದು ನೀರು ಮುಟ್ಟಿಸ್ತಾ ಇದ್ದಾನೆ. ನೋಡಿ ಹೇಗೆ ಇದೆ ಅಂತ ಹೇಳುವಂಥದ್ದು. ನಾನೊಮ್ಮೆ ಕೈ ಹಾಕಿ ನೋಡ್ತೇನೆ. ಓ ಭಗವಂತ, ಏನು ತಣ್ಣಗೆ ಅಂತ ಹೇಳಿದರೆ ಕೈ ಹೆಪ್ಪುಗಟ್ಟಿ ಹೋದಾಗೆ ಆಗ್ತಾ ಇದೆ. ಅಷ್ಟು ತಣ್ಣಗೆ ನೀರು, ಸೆನ್ಸೇಷನ್ನೇ ಗೊತ್ತಾಗ್ತಾ ಇಲ್ಲ.
ಇದೆಲ್ಲ ಹಿಮ ಪರ್ವತದ ಹಿಮ ನೀರಾಗಿ ಇಲ್ಲಿ ಹೊಳೆಯಾಗಿ ಬರುವಂಥದ್ದು. ಇಲ್ಲಿ ನೋಡಿ ಈ ತರ ಕಲ್ಲು ಕಟ್ಟುವಂಥದ್ದು ನಾವು ನಮ್ಮ ಊರಲ್ಲಿ ಸಹ ನೋಡಿದ್ದೇವೆ. ಇದು ನಮ್ಮ ಊರಿಗೆ ಮಾತ್ರ ಸೀಮಿತ ಅಲ್ಲ, ಜಪಾನಲ್ಲಿ ಕೂಡ ಹೀಗೆ ಕಲ್ಲು ಕಟ್ಟೋರು ಇದ್ದಾರೆ ಅಂತ ಆಯ್ತು. ರಸ್ತೆಯ ಮೇಲೆ ಬಿದ್ದಂಥ ಸ್ನೋವನ್ನೆಲ್ಲ ಈ ತರ ಸಣ್ಣ ಡೋಸಿಂಗ್ ಮೆಷಿನಲ್ಲಿ ಎಲ್ಲ ಡೋಸ್ ಮಾಡಿ ಸೈಡಿಗೆ ಹಾಕ್ತಾರೆ. ಹಾಗಾಗಿ ಇದು ಎಲ್ಲ ಮಣ್ಣು ಮಿಶ್ರಿತ ಸ್ನೋ. ಬಟ್ ನಿಮಗೇನಲ್ಲಿ ಬೆಟ್ಟದ ಮೇಲೆ ಆಚೆ ಎಲ್ಲ ಕಾಣ್ತಾ ಇಲ್ಲ, ಅದೆಲ್ಲ ಪ್ಯೂರ್ ಸ್ನೋ ಆಗಿರ್ತದೆ. ಇಲ್ಲಿ ನೋಡಿ ರಾಶಿ ರಾಶಿ ಸ್ನೋ ಇದೆ. ನಾವು ನಮ್ಮ ಲಗೇಜನ್ನು ಈ ಬಿಲ್ಡಿಂಗಲ್ಲಿ ಇಟ್ಟಿದ್ದೇವೆ. ನಾವು ಇಲ್ಲಿಗೆ ಬಂದ ಉದ್ದೇಶ ಬೇರೇನಿಲ್ಲ, ಈ ಒಂದು ಪ್ರಕೃತಿ ಸೌಂದರ್ಯವನ್ನು ಆನಂದಿಸಿ ಮತ್ತು ಎಸ್ಪೆಷಲಿ ಅರ್ಜುನಿಗೆ ಸ್ನೋ ಅಂದರೆ ಏನು ಅಂತ ಹೇಳುವಂಥದ್ದನ್ನ ಮುಟ್ಟಿ ಅವನು ಫೀಲ್ ಮಾಡಲಿ ಅಂತ ಹೇಳೋ ಕಾರಣಕ್ಕೆ ಅಲ್ಲಿಂದ ಇಷ್ಟು ದೂರಕ್ಕೆ ಬಂದೆವು. ಇಲ್ಲಿ ವಿಶೇಷವಾಗಿ ನೋಡಲಿಕ್ಕೆ ಸುಮಾರು ಪ್ಲೇಸಸ್ ಇದೆ, ಬಟ್ ನಮಗೆ ಸಮಯದ ಅಭಾವ. ನಾವು ವಾಪಸ್ಸು ಇವತ್ತು ಇನ್ನೊಂದು ಪ್ಲೇಸಿಗೆ ಹೋಗಲಿಕ್ಕಿದೆ, ಒಸಾಕ ಅಂತ ಹೇಳುವಂಥ ಪ್ಲೇಸಿಗೆ. ಅಲ್ಲಿಗೆ ಹೋಗಿ ಅಲ್ಲಿ ನಾಳೆ ಒಸಾಕದ ಮಾರ್ಕೆಟನ್ನು ನಾವು ಎಕ್ಸ್ಪ್ಲೋರ್ ಮಾಡಲಿಕ್ಕಿದ್ದೇವೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಯಾಕೆಂತ ಹೇಳಿದರೆ ಇನ್ನೂ ಇಂಥ ಹೆಚ್ಚಿನ ಒಳ್ಳೊಳ್ಳೆ ಕಂಟೆಂಟ್ಸ್ ನನ್ನ ಚಾನಲಿಂದ ಬರೋದಿದೆ. ಸೊ ಹಾಗಿದ್ರೆ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಬಾಯ್ ಬಾಯ್.